ಬಾಗಲಕೋಟೆಯಲ್ಲಿರುವಂಥ ಕುರ್ಬರ್ಸಸ್ ಎನ್ಯುಎನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಚರ್ಚೆಗೆ ಆಯ್ಕೆ ಮಾಡಿಕೊಂಡಂಥ ವಿಷಯ ಫ್ರೇಮ್ ದ ಕ್ವಶನ್ಸ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ and useful for SSLC, PUC, degree and also for the competitive examinations. That's why it is my sincere suggestion to all of you to be serious about this topic today. ಆದ್ದರಿಂದ ಈ ವಿಡಿಯೋನ ಪ್ರಾರಂಭದಿಂದ ಕೊನೆಯವರೆಗೂ ನೋಡಿ. SSLC, PUC, ಡಿಗ್ರಿ ಅಷ್ಟೇ ಅಲ್ಲದೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಈ ಪ್ರಶ್ನೆಗಳು ಕೇಳುವಂಥ ಸಂಭವನೀಯತೆ ಜಾಸ್ತಿ ಇರುತ್ತೆ. ಆದ್ದರಿಂದ ಪ್ರಾರಂಭದಿಂದ ಕೊನೆಯವರೆಗೂ ದಯವಿಟ್ಟು ಈ ವಿಡಿಯೋ ನೋಡಿ ಅನ್ನೋದು ನನ್ನ ಮೊದಲ ಒಂದು ಸಲಹೆ. ಇನ್ನು ಫ್ರೇಮ್ ದ ಕ್ವಶನ್, ಈಗಾಗಲೇ ಇದ್ರ ಮೇಲೆ ನಾವು ಒಂದು ವಿಡಿಯೋ ಮಾಡಿದ್ದೀವಿ. ಇದರ ಹಿಂದಿನಿಂದ ಫ್ರೇಮ್ ಕ್ವಶನ್ಸ್, ಹೌ ಟು ಫ್ರೇಮ್ ಕ್ವಶನ್ಸ್ ಪಾರ್ಟ್ 1 ಅಂತೇಳಿ, ಇದು ಫ್ರೇಮ್ ದ ಕ್ವಶನ್ಸ್ ಪಾರ್ಟ್ 2 ಅಂತೇಳಿ. ನಾನು ಒಂದನೇ ಪಾರ್ಟ್ನಲ್ಲಿ ಈ ಪ್ರಶ್ನೆಗಳನ್ನು ಯಾವ ಸೂತ್ರದ ಅಡಿಯಲ್ಲಿ ಇಂಗ್ಲಿಷ್ನಲ್ಲಿ ಅನುವಾದ ಮಾಡಬಹುದು ಅಂತ ಬಹಳ ವಿವರವಾಗಿ ಚರ್ಚೆ ಮಾಡಿದ್ದೀವಿ ಮತ್ತು ಆ ಸೂತ್ರಗಳನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ. ಇದನ್ನು ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಆ ಮೊದಲ ವಿಡಿಯೋನ ನೋಡಿದ್ದೀವಿ ಮತ್ತು ಈ ವಿಡಿಯೋನ ನೋಡಿದ್ರೆ ನಿಮಗೆ ಪೂರ್ಣ ಮಾಹಿತಿ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ಅಂತ ನನ್ನ ಒಂದು ಭರವಸೆ. ಇನ್ನು ಬೇರೆ ಬೇರೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಒಂದೇ ಉದಾಹರಣೆ ಕೊಟ್ಟು ಒಂದೇ ವಾಕ್ಯದಲ್ಲಿ ಎಷ್ಟು ಪ್ರಶ್ನೆಗಳನ್ನು ಮಾಡಬಹುದು, ಪ್ರಶ್ನೆಗಳನ್ನು ಕೇಳಬಹುದಾದ ಸಾಧ್ಯತೆಗಳನ್ನು ನಾನು ಚರ್ಚೆ ಮಾಡಿದ್ದೀನಿ. ಇವತ್ತು ನಾನು ಬೇರೆ ಬೇರೆ ಉದಾಹರಣೆಗಳನ್ನ ಪರೀಕ್ಷೆಯಲ್ಲಿ ಬರಬಹುದಾದಂಥ, ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ರೀತಿಯ ಪ್ರಶ್ನೆಗಳನ್ನು, ಅಂದರೆ ವಾಕ್ಯವನ್ನು ಬರೆದುಕೊಂಡು ಅದರಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಅವ್ರು ಕೇಳ್ತಾರೆ, ಯಾವ ರೀತಿ ನಾವು ಅವುಗಳನ್ನು ಪ್ರಶ್ನೆಗಳನ್ನಾಗಿ ಬದಲಾಯಿಸ್ಕೊಳ್ಬೇಕು ಅನ್ನೋದು ಇವತ್ತಿನ ಮುಖ್ಯ ಚರ್ಚೆ. ಈ ಒಂದು ಮೊದಲನೇ ವಾಕ್ಯದಲ್ಲಿ ರವಿ ಬಾಟ್ ಅ ಮೊಬೈಲ್ ಎಸ್ಟರ್ಡೇ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾವುದೇ ಕನ್ನಡ ವಾಕ್ಯವನ್ನು ನಾವು ಇಂಗ್ಲಿಷ್ನಲ್ಲಿ ಬರೆಯೋಕ್ಕಿಂತ ಮುಂಚೆ ನಾವು ಏನು ಬರೀಬೇಕು ಅನ್ನೋದು ಕನ್ನಡದಲ್ಲಿ ಗೊತ್ತಿರಬೇಕು. ಹಾಗೆ ಪರೀಕ್ಷೆಯಲ್ಲಿ ನಾವು ಇಂಗ್ಲಿಷ್ ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಂತರ ಆ ವಾಕ್ಯಕ್ಕೆ ಅನುಗುಣವಾಗಿ ಏನನ್ನ ಅವರು ಪ್ರಶ್ನೆ ಕೇಳಿದ್ದಾರೆ, ಏನನ್ನ ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ ಅಂತ ನಾವು ಖಂಡಿತವಾಗಿಯೂ ಬಹಳ ಶ್ರದ್ಧೆಯಿಂದ ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದ ಈ ವಾಕ್ಯದ ಪೂರ್ಣ ಕನ್ನಡ ಅರ್ಥ, ರವಿ ನಿನ್ನೆ ಒಂದು ಮೊಬೈಲನ್ನು ಖರೀದಿಸಿದನು. ಇದು ಅರ್ಥ ಆಗಬೇಕು ಸರಿಯಾಗಿ. ರವಿ ಬಾಟ್ ಖರೀದಿಸಿದನು ಆ ಮೊಬೈಲ್, ಒಂದು ಮೊಬೈಲ್ ಅನ್ನು ಎಸ್ಟರ್ಡೇ ನಿನ್ನೆ. ಈ ರೀತಿ ಶಬ್ದ ಸಹ ಅದನ್ನು ನಾವು ಕನ್ನಡದಲ್ಲಿ ಅನುವಾದ ಮಾಡಿಕೊಂಡು ನಾವು ಮಾನಸಿಕವಾಗಿ ಅದರ ಅರ್ಥವನ್ನು ಗ್ರಹಿಸಬೇಕು. ಗ್ರಹಿಸಿದ ಮೇಲೆ ಅವರು ಓರೆಯಾಗಿ ಬರೆದಂಥ ಶಬ್ದಗಳನ್ನಾಗಲಿ ಅಥವಾ ದಪ್ಪ ಅಕ್ಷರಗಳಲ್ಲಿ ಬರೆದಂಥ ಶಬ್ದಗಳನ್ನಾಗಲಿ ಅಥವಾ ಅಂಡರ್ಲೈನ್ ಮಾಡಿದಂಥ ಶಬ್ದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಶಬ್ದಗಳೇ ಉತ್ತರವಾಗಿ ಬರೋ ಥರ ಪ್ರಶ್ನೆ ಮಾಡ್ರಿ ಅಂತ ಹೇಳ್ತಾರೆ. ನಾನು ಮೊದಲಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಫ್ರೇಮ್ ದ ಕ್ವಶನ್ ಅಂದ್ರೆ ಪ್ರಶ್ನೆಯನ್ನು ರಚಿಸ್ರಿ. ಸೊ ಹಾಗೆ, ಹೇಗೆ, ಆಸ್ ಟು ಗೆಟ್ ದ ಇಟಾಲಿಸೈಸ್ ವರ್ಡ್ಸ್ ಆಸ್ ಆನ್ಸರ್ ಅಂತ ಇರುತ್ತೆ. ಅಂದ್ರೆ ಓರೆಯಾಗಿ ಬರೆದಂತ ಶಬ್ದಗಳನ್ನು ಉತ್ತರವಾಗಿ ಬರೋ ತರ ಪ್ರಶ್ನೆ ರಚಿಸಬೇಕು. ಯಾವ್ಯಾವುದೋ ರೀತಿ ಪ್ರಶ್ನೆ ಅಲ್ಲ, ಅವರು ಅಂಡರ್ಲೈನ್ ಮಾಡಿದಂತ ಅಥವಾ ದಪ್ಪ ಅಕ್ಷರಗಳಲ್ಲಿ ಬರೆದಂತ ಅಥವಾ ಓರೆಯಾಗಿ ಬರೆದಂತ ಅಕ್ಷರಗಳೇ ಅಥವಾ ಶಬ್ದಗಳೇ ಉತ್ತರವಾಗಿ ಬರೋ ತರ ನೀವು ಪ್ರಶ್ನೆ ಇರಬೇಕು. ಇದು ಅವರು ನಿಮ್ಮಿಂದ ನಿರೀಕ್ಷೆ ಮಾಡಿದಂತ ಒಂದು ಪ್ರಶ್ನೆ. ಆ ರೀತಿ ಪ್ರಶ್ನೆ ಮಾಡಿದ್ರೆ ಮಾತ್ರ ಸರಿಯಾದಂತ ಆ ಪ್ರಶ್ನೆಗೆ ಅಂಕಗಳು ಸಿಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಈ ಒಂದು ವಾಕ್ಯದಲ್ಲಿ ಅವರು ಅಂಡರ್ಲೈನ್ ಮಾಡಿದಂತ ಒಂದು ಶಬ್ದ ಅಥವಾ 2 ಶಬ್ದಗಳು, ಅ ಮೊಬೈಲ್, ಒಂದು ಮೊಬೈಲ್ ಅನ್ನು. ನಾನು ಹೇಳಿದ್ದೀನಿ, ಯಾವುದೇ ಒಂದು ವಾಕ್ಯವನ್ನ ಪ್ರಶ್ನೆ ರೂಪದಲ್ಲಿ ಪರಿವರ್ತನೆ ಮಾಡಬೇಕಾದ್ರೆ ಅವರು ಅಂಡರ್ಲೈನ್ ಮಾಡಿದ ಶಬ್ದಗಳನ್ನ ಉತ್ತರವಾಗಿ ಪಡಿಬೇಕಾದ್ರೆ ಮೊದಲು ಕನ್ನಡದಲ್ಲಿ ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕು. ಯಾವ ರೀತಿಯ ಪ್ರಶ್ನೆಯನ್ನು ಕೇಳಿದಾಗ ಆ ಉತ್ತರ ಬರುತ್ತೆ ಅಂತ ನೋಡ್ಬೇಕು. ಇಲ್ಲಿ ಒಂದು ಮೊಬೈಲ್ ಅನ್ನು ಅಂತ ಉತ್ತರ ಬರಬೇಕಾದ್ರೆ ನಾವು ಬೇರೆ ಬೇರೆ ಸಾಧ್ಯತೆಗಳನ್ನ ಪ್ರಯತ್ನ ಮಾಡಿ ನೋಡಿದಾಗ ಅಲ್ಲಿ ಇರುವಂತಹ ಪ್ರಶ್ನೆ ಕೇಳುವಂತ ಸಾಧ್ಯತೆ ಏನು, ಅದನ್ನ ನಾವು ಪ್ರಶ್ನೆ ಹೆಂಗ್ ಮಾಡ್ಬೋದು. ರವಿ ನಿನ್ನೆ ಏನನ್ನು ಖರೀದಿಸಿದನು. ರವಿ ನಿನ್ನೆ ಏನನ್ನು ಖರೀದಿಸಿದನು, ಒಂದು ಮೊಬೈಲ್ ಅನ್ನು. ಏನನ್ನು ಖರೀದಿಸಿದನು, ಒಂದು ಮೊಬೈಲ್ ಅನ್ನು. ಏನನ್ನು, ಮೊಬೈಲ್ ಅನ್ನು. ಏನನ್ನು, ಮೊಬೈಲ್. ಈ ರೀತಿ ನಿಖರವಾದಂತ ನಮ್ಮ WS ಕ್ವಶನ್ ವರ್ಡ್ ನಿಖರವಾದಂತ ಒಂದು ಉತ್ತರವನ್ನೇ ಕೊಡಬೇಕು, ಅವರು ಅಂಡರ್ಲೈನ್ ಮಾಡಿದಂತ ಉತ್ತರ. ಆದ್ರಿಂದ ಈ ಉತ್ತರ ಸರಿ ಇದೆ ಅನಿಸಿದ ಮೇಲೆ ನಮ್ಮ ಆ ಪ್ರಶ್ನೆ ಸರಿ ಇದೆ ಅಂತ ತಿಳ್ಕೊಂಡು ಆ ಪ್ರಶ್ನೆಯನ್ನು ಇಂಗ್ಲಿಷ್ನಲ್ಲಿ ಈ ಸೂತ್ರ, ಈ ಎರಡರಲ್ಲಿ ಒಂದಾದ್ರೂ ಸೂತ್ರ, ಈ ಸೂತ್ರ
ಮೇನ್ ವರ್ಬ್ ಇದ್ದಾಗ ತಗೊಳ್ಬೇಕು. ಇಲ್ಲಿ ಖರೀದಿ ಮಾಡೋದು ಒಂದು ಕ್ರಿಯೆ ಆದ್ರಿಂದ ಇದನ್ನ ಈ ಸೂತ್ರದಡಿಯಲ್ಲೇನೆ ಪ್ರಶ್ನೆ ರಚಿಸ್ಕೋಬೇಕು. ಡಬ್ಲ್ಯೂಸ್ ಕ್ವಶನ್ ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ಮೇನ್ ವರ್ಬ್, ಆಬ್ಜೆಕ್ಟ್ ಮತ್ತು ಕ್ವಶನ್ ಮಾರ್ಕ್. ಇಲ್ಲಿ ಕನ್ನಡದಲ್ಲಿ ಏನು ಮಾಡ್ಕೊಂಡಿದ್ವಿ ಮನಸ್ಸಿನಲ್ಲಿ, ರವಿ ನಿನ್ನೆ ಏನು ಖರೀದಿಸಿದನು. ಈ ಏನು ಅನ್ನೋದು ಡಬ್ಲ್ಯೂಸ್ ಕ್ವಶನ್. ಅದಕ್ಕೆ ಈ ಸೂತ್ರಕ್ಕೆ ಅನುಗುಣವಾದಾಗ ವಾಟ್ ಡಿಡ್ ರವಿ ಬಾಯ್ ಯೆಸ್ಟರ್ಡೇ. ನಿನ್ನೆ ರವಿ ಏನನ್ನು ಖರೀದಿಸಿದನು. ನೋಡ್ರಿ, ಏನನ್ನು ಖರೀದಿಸಿದನು, ಒಂದು ಮೊಬೈಲ್ ಅನ್ನು. ಉತ್ತರ ಬಂತು. ನಮ್ಮ ಪ್ರಶ್ನೆ ಸರಿ ಇದೆ. ಆ ಪ್ರಶ್ನೆ ವ್ಯಾಕರಣಬದ್ಧವಾಗಿ ಈ ಸೂತ್ರಕ್ಕೆ ಅನುಗುಣವಾಗಿ ರಚಿಸಬೇಕು. ವಿಶೇಷವಾಗಿ ಪರೀಕ್ಷೆಯಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ವಾಕ್ಯಗಳನ್ನು ಕೊಟ್ಟಿರ್ತಾರೆ. ಅದಕ್ಕಾಗಿ ನಾವು ಬಹಳ ಶ್ರದ್ಧೆಯಿಂದ ಈ ಡಬ್ಲ್ಯೂಎಸ್ ಕ್ವಶನ್ ಪಕ್ಕದಲ್ಲಿ ಹೆಲ್ಪಿಂಗ್ ವರ್ಬ್ ಇರಲೇಬೇಕು. ಆ ಹೆಲ್ಪಿಂಗ್ ವರ್ಬ್ ಪ್ರಶ್ನೆ ಕೇಳುವಂತ ವಾಕ್ಯ ಯಾವ ಟೆನ್ಸ್ ನಲ್ಲಿ ಇರ್ತದೆ ಅದೇ ಟೆನ್ಸ್ ನಲ್ಲಿ. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇರುವುದರಿಂದ ಅಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ ಡಿಡ್. ಅದಕ್ಕೆ ಪ್ರಶ್ನೆ ಏನಾಯ್ತು, ವಾಟ್ ಡಿಡ್ ರವಿ ಬಾಯ್ ಯೆಸ್ಟರ್ಡೇ. ನಿನ್ನೆ ರವಿ ಏನನ್ನು ಖರೀದಿಸಿದನು. ಇದು ನಿಖರವಾಗಿ ಸ್ಪಷ್ಟವಾಗಿ ಉತ್ತರ ಕೇಳಿಕೊಡುತ್ತೆ, ಒಂದು ಮೊಬೈಲ್ ಅನ್ನು. ಅವಾಗ ನಮ್ಮ ಈ ಪ್ರಶ್ನೆ ಸರಿಯಾಗಿದೆ. The question that we have framed is right because it gets the answer underlined. So this is how you can form, how you can frame the questions in the examination. ಈಗ ನೋಡೋಣ. We are learning English in Bagalkot. ಅರ್ಥ ಮಾಡ್ಕೊಂಡ್ರೆ, ನಾವು ಬಾಗಲಕೋಟೆಯಲ್ಲಿ ಇಂಗ್ಲಿಷ್ ಅನ್ನು ಕಲಿಯುತ್ತಿದ್ದೇವೆ. ಅವರು ಅಂಡರ್ಲೈನ್ ಮಾಡಿದ್ದು ಇನ್ ಬಾಗಲಕೋಟ್. ಬಾಗಲಕೋಟ್ ಅನ್ನೋದು ಒಂದು ಸ್ಥಳವಾದ್ರಿಂದ ಸ್ಥಳಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನು ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ವೇರ್ ಅನ್ನ ಬಳಸ್ತೀವಿ. ಏನ್ ಮಾಡ್ತೀವಿ, ವೇರ್ ಆರ್ ಯು ಲರ್ನಿಂಗ್ ಇಂಗ್ಲಿಷ್. ನೀನು ಇಂಗ್ಲಿಷ್ ಎಲ್ಲಿ ಕಲಿಯುತ್ತಿದ್ದೀಯಾ, ಬಾಗಲಕೋಟೆಯಲ್ಲಿ. ಎಲ್ಲಿ, ಬಾಗಲಕೋಟೆಯಲ್ಲಿ ಅನ್ನೋ ಉತ್ತರ ಸಿಗುತ್ತೆ. ಅದಕ್ಕೆ ನಾವು ಪ್ರಶ್ನೆ ಕೇಳುವಾಗ ಈ ಡಬ್ಲ್ಯೂಎಸ್ ಕ್ವಶನ್ ಬಳಸಿದ್ರೆ ಈ ಉತ್ತರ ಸಿಗುತ್ತೆ, ವೇರ್ ಆರ್ ಯು ಲರ್ನಿಂಗ್ ಇಂಗ್ಲಿಷ್. ಈ ರೀತಿ ಪ್ರಶ್ನೆ ನಿಖರವಾಗಿ ಕೊಟ್ಟಂತ ಅಥವಾ ಅವ್ರು ಅಂಡರ್ಲೈನ್ ಮಾಡಂತ ಪದಗಳನ್ನು ಉತ್ತರವಾಗಿ ಪಡೆಯಬೇಕು. ಆದ್ರಿಂದ ಕನ್ನಡದಲ್ಲಿ ಪ್ರಶ್ನೆಗಳನ್ನು ಮಾಡಿಕೊಂಡು ಆ ಉತ್ತರ ಪಡೆದ ನಂತರ ಅದನ್ನ ಸೂತ್ರಕ್ಕೆ ಅನುಗುಣವಾಗಿ ಇಂಗ್ಲಿಷ್ ನಲ್ಲಿ ನಾವು ಅನುವಾದ ಮಾಡಿಕೊಂಡ್ರೆ ಆ ವಾಕ್ಯ ಸರಿಯಾಗಿರುತ್ತೆ. ರಾಧಾ ರೋಟ್ ಅ ಲೆಟರ್ ಟು ಅವರ್ ಫಾದರ್. ರಾಧಾ ತನ್ನ ತಂದೆಗೆ ಒಂದು ಪತ್ರವನ್ನು ಬರೆದಳು. ಅವ್ರು ಅಂಡರ್ಲೈನ್ ಮಾಡಿದಂತ ಪದಗಳು ಟು ಹರ್ ಫಾದರ್, ಅವಳ ತಂದೆಗೆ. ಈ ಅವಳ ತಂದೆಗೆ ಅಂತ ಉತ್ತರ ಬರ್ಬೇಕಾದ್ರೆ ಪ್ರಶ್ನೆ ಏನಿರ್ಬೇಕು ನೋಡ್ರಿ, ರಾಧಾ ಯಾರಿಗೆ ಪತ್ರವನ್ನು ಬರೆದಳು. ಯಾರಿಗೆ, ಅವಳ ತಂದೆಗೆ. ಯಾರಿಗೆ, ತಂದೆಗೆ. ತಂದೆಗೆ ಉತ್ತರ ಸಿಕ್ತು. ಅವಾಗ ಯಾರಿಗೆ ಅನ್ನೋ ಡಬ್ಲ್ಯೂಎಸ್ ಕ್ವಶನ್ ನೋಡಿ, ಹೂಮ್. ಹೂಮ್ ಡಿಡ್ ರಾಧಾ ರೈಟ್ ಅ ಲೆಟರ್. ರಾಧಾ ಯಾರಿಗೆ ಒಂದು ಪತ್ರವನ್ನು ಬರೆದಳು. ಈ ರೀತಿ ಸ್ಪಷ್ಟವಾದಂತ ಪ್ರಶ್ನೆಗಳು ನಮಗೆ ಖಚಿತವಾಗಿ ಅನ್ನತ್ತೆ. ಮುಂದಿನ ವಾಕ್ಯ, ಗಾಂಧೀಜಿ ವೆಂಟ್ ಟು ಇಂಗ್ಲೆಂಡ್ ಟು ಸ್ಟಡಿ ಲಾ. ಗಾಂಧೀಜಿ ಕಾನೂನನ್ನು ಅಭ್ಯಾಸ ಮಾಡಲು ಇಂಗ್ಲೆಂಡಿಗೆ ಹೋದರು. ಇಲ್ಲಿ ಅವರು ಅಂಡರ್ಲೈನ್ ಮಾಡಿರುವಂತದ್ದು ಟು ಸ್ಟಡಿ ಲಾ ಅಂದ್ರೆ ಕಾನೂನನ್ನು ಅಭ್ಯಾಸ ಮಾಡಲು. ಇಲ್ಲಿ ಬಹುಶಃ ನಮಗೆ ಪ್ರಶ್ನೆ ಕೇಳಬೇಕಾದ ಸಾಧ್ಯತೆ ಹೆಂಗಿದ್ರೆ, ಗಾಂಧೀಜಿಯವರು ಇಂಗ್ಲೆಂಡಿಗೆ ಏಕೆ ಹೋದರು. ಏಕೆ ಹೋದರು, ಲಾ ಅಭ್ಯಾಸ ಮಾಡಲು ಹೋದರು. ಅವಾಗ ಉತ್ತರ ಸರಿ. ಪ್ರಶ್ನೆ ಏನಾಗಿದೆ ನೋಡ್ರಿ, ಏಕೆ ಹೋದರು. ಏಕೆ ಅನ್ನೋಕೆ ವಾಯ್. ವೈ ಡಿಡ್ ಗಾಂಧೀಜಿ ಗೋ ಟು ಇಂಗ್ಲೆಂಡ್. ಗಾಂಧೀಜಿ ಇಂಗ್ಲೆಂಡಿಗೆ ಏಕೆ ಹೋದರು, ವೈ ಡಿಡ್. ಇಲ್ಲಿ ವಾಯ್ ಅನ್ನು ಬಳಸಿದಾಗ ಅವರು ಅಂಡರ್ಲೈನ್ ಮಾಡಿದಂತ ಪದಗಳು ಉತ್ತರವಾಗಿ ಬರ್ತವೆ. ನಂತರ ಇನ್ನೊಂದು ನೋಡ್ರಿ, ಶಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ಹರ್ ಸನ್ ಫಾರ್ 3 hours. ಅವಳು ತನ್ನ ಮಗನಿಗಾಗಿ 3 ಗಂಟೆಗಳಿಂದ ಕಾಯುತ್ತಿದ್ದಾಳೆ. ಇದು ಪ್ರಶ್ನೆ ವಾಕ್ಯ, ಕೊಟ್ಟಂತ ವಾಕ್ಯದ ಪೂರ್ಣ ಅರ್ಥ. ಅವರು ಅಂಡರ್ಲೈನ್ ಮಾಡಿದ್ದು ಫಾರ್ 3 hours, 3 ಗಂಟೆಗಳಿಂದ. ಇದು ಉತ್ತರ ಬರಬೇಕು. ಇದು ಉತ್ತರವಾಗಿ ಕೊಡಬೇಕಾದ್ರೆ ಅವರು ಸಮಯವನ್ನು ಕೇಳಿದ್ದಾರೆ. ಅದಕ್ಕೆ ನಾವು ಇಲ್ಲಿ ದೀರ್ಘಕಾಲದ ಸಮಯ ಇರೋದ್ರಿಂದ ನಾವು ಪ್ರಶ್ನೆ ಹೆಂಗ್ ಮಾಡ್ಕೊಳ್ಬಹುದು, ಅವಳು ತನ್ನ ಮಗನಿಗಾಗಿ ಯಾವಾಗಿಂದ ಕಾಯುತ್ತಲಿದ್ದಾಳೆ, ಎಷ್ಟೊತ್ತಿನಿಂದ ಕಾಯುತ್ತಲಿದ್ದಾಳೆ. ಅವಾಗ ನಿಖರವಾದ ಉತ್ತರ ಸಿಗುತ್ತೆ, 3 ತಾಸುಗಳಿಂದ. ಅವಾಗ ಎಷ್ಟೊತ್ತಿನಿಂದ, ಯಾವಾಗಿನಿಂದ ಅನ್ನೋಕೆ ಹೌ ಲಾಂಗ್ ಅನ್ನೋದನ್ನ ನಾವು ಬಳಸಬೇಕು. ಹೌ ಲಾಂಗ್ ಹ್ಯಾಸ್ ಶಿ ಬೀನ್ ವೇಟಿಂಗ್ ಫಾರ್ ಹರ್ ಸನ್. ಅವಳು ಯಾವಾಗಿನಿಂದ ತನ್ನ ಮಗನಿಗಾಗಿ ಕಾಯುತ್ತಲಿದ್ದಾಳೆ, 3 ಗಂಟೆಗಳಿಂದ. ಉತ್ತರ ಸಿಗುತ್ತೆ. ಈಗ ಮತ್ತೊಂದು ನೋಡೋಣ. ಮೈ ಫ್ರೆಂಡ್ ಕ್ಯಾನ್ ರೈಟ್ 10 pages in 1 hour. ನನ್ನ ಗೆಳೆಯನು 1 ತಾಸಿನಲ್ಲಿ 10 ಪುಟಗಳನ್ನು ಬರೆಯಬಲ್ಲನು. ಇಲ್ಲಿ ನೋಡ್ರಿ, ಆಕ್ಸಿಲರಿ ಬಳಕೆಯಾಗಿದೆ, ಟೆನ್ಸ್ ಬಳಕೆ ಆಗಿದೆಯೋ ಆಕ್ಸಿಲರಿ ಬಳಕೆ ಆಗಿದೆಯೋ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಇಲ್ಲಿ ಆಕ್ಸಿಲರಿ ಇರೋದ್ರಿಂದ ಪ್ರಶ್ನೆ ಕೇಳುವಂತ ವಾಕ್ಯದಲ್ಲಿ ಕೂಡ ಆಕ್ಸಿಲರಿ ಬಳಕೆ ಆಗಬೇಕು.
ಪ್ರಶ್ನೆ ಏನಾಗಬೇಕು, 10 ಅನ್ನೋದು ಉತ್ತರವಾಗಿ ಬಂದಿರಬೇಕು. ನೋಡ್ರಿ 10. ಅವಾಗ ನಾವೇನ್ ಕೇಳ್ಬೋದು, ನಿನ್ನ ಗೆಳೆಯನು 1 ಗಂಟೆಯಲ್ಲಿ ಎಷ್ಟು ಪುಟಗಳನ್ನು ಬರೆಯಬಲ್ಲನು? ಎಷ್ಟು ಪುಟಗಳನ್ನು? 10. ಎಷ್ಟು ಪುಟಗಳನ್ನು? 10. ಇಲ್ಲಿ ಬರುತ್ತೆ. ಈ 10 ನಿಖರವಾದಂತ ಉತ್ತರ ಸಿಕ್ತು. ಪ್ರಶ್ನೆ ಯಾವುದು? ಎಷ್ಟು ಪ್ರಶ್ನೆಗಳು? ಅವಾಗ ಏನಾಗ್ತದೆ ನೋಡ್ರಿ, ಹೌ ಮೆನಿ ಪೇಜಸ್, ಪುಟಗಳನ್ನು, ಎಷ್ಟು ಪುಟಗಳನ್ನು ಕ್ಯಾನ್ ಯುವರ್ ಫ್ರೆಂಡ್ ರೈಟ್ ಇನ್ 1 ಅವರ್? ನಿನ್ನ ಗೆಳೆಯನು 1 ಗಂಟೆಯಲ್ಲಿ ಎಷ್ಟು ಪುಟಗಳನ್ನು ಬರೆಯಬಲ್ಲನು? 10. ಇದು ನಿಖರವಾಗಿ ಸ್ಪಷ್ಟವಾಗಿ ಉತ್ತರ ಸಿಗುತ್ತೆ. ಆದ್ರೆ ಇಲ್ಲಿ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾದಂದ್ರೆ, ಇಲ್ಲಿ ಎಷ್ಟು ಅನ್ನೋದು ಹೌ ಮೆನಿ ಡಬ್ಲ್ಯೂಸ್ ಕ್ವಶನ್ ಆದ್ರೂ ಕೂಡ ಎಷ್ಟು ಅಂತ ಶಬ್ದ ಬಂದಾಗ ಅದ್ರ ಮುಂದೆ ಒಂದು ನೌನ್ ಬರಲೇಬೇಕು. ಇಲ್ಲಿ ನೌನ್ ಪೇಜಸ್. ಈ ಪೇಜಸ್ ಅನ್ನ ನಾವು ಸಂಖ್ಯೆಯಲ್ಲಿ ಹೇಳೋದ್ರಿಂದ ಎಷ್ಟು ಅನ್ನೋ ಒಂದು ಪ್ರಶ್ನೆಗೆ ಹೌ ಮೆನಿ ತಗೊಳ್ಬೇಕು, ಹೌ ಮಚ್ ತಗೋಬಾರ್ದು. ಅದಕ್ಕೆ ಇಲ್ಲಿ ಹೌ ಮೆನಿ ಪೇಜಸ್ ಕ್ಯಾನ್ ಯುವರ್ ಫ್ರೆಂಡ್ ರೈಟ್ ಇನ್ 1 ಅವರ್ ಅನ್ನೋದು ಸೂಕ್ತವಾದಂತ ಪ್ರಶ್ನೆ ಆಗಿತ್ತು. ಆದ್ರಿಂದ ಇದನ್ನು ನಾವು ಗಮನಿಸಬೇಕು. ಇನ್ನೊಂದು ವಾಕ್ಯ ನೋಡೋಣ. ದ ಟ್ರೈನ್ ವಿಲ್ ಅರೈವ್ ಅಟ್ 10:30 AM. ನೋಡಿ, ರೈಲು ಮುಂಜಾನೆ AM ಅಂತಿದೆ, ಮುಂಜಾನೆ 10:30ಕ್ಕೆ ಆಗಮಿಸುವುದು. ಇಲ್ಲಿ ಪ್ರಶ್ನೆ ಕೇಳುವಂತ ಭಾಗ ನಮಗೆ ಅವರು ಉತ್ತರವಾಗಿ ಕೊಟ್ಟಿದ್ದು 10:30ಕ್ಕೆ ಅಂತ ಉತ್ತರವಾಗಿ ಬರಬೇಕು. ಅದಕ್ಕೆ ನಾವು ಪ್ರಶ್ನೆ ಏನ್ ಕೇಳ್ಬೋದು ಅಂದ್ರೆ, ಸಹಜವಾಗಿ ಸಾಮಾನ್ಯವಾಗಿ ಏನ್ ಕೇಳ್ತೀವಿ, ರೈಲು ಯಾವಾಗ ಆಗಮಿಸುವುದು? ಅವಾಗ ನಾವೇನ್ ಮಾಡ್ಬೋದು, ವೆನ್ ವಿಲ್ ದ ಟ್ರೈನ್ ಅರೈವ್. ಇದು ಬಹಳ ಪೂರ್ಣ ವಿಶಾಲ ಅರ್ಥದಲ್ಲಿ ವೆನ್ ಅನ್ನೋ ಪದವನ್ನ ಪ್ರಶ್ನಾರ್ಥಕ ಪದವಾಗಿ ಬಳಸ್ಕೋತೀವಿ. ಆದ್ರೆ ನಾವು ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ 10:30ಕ್ಕೆ ಅನ್ನೋದು ನಿಖರವಾದ ಸಮಯ ಆದ್ರಿಂದ ಆ ಸಮಯವನ್ನ ಕೇಳಲಿಕ್ಕೆ ಪ್ರಶ್ನೆ ನಾವೇನ್ ಮಾಡ್ಬೋದು, ರೈಲು ಎಷ್ಟು ಗಂಟೆಗೆ ಆಗಮಿಸುವುದು ಅನ್ನೋದು ಸೂಕ್ತವಾದಂತ ಪ್ರಶ್ನೆ. ಆದ್ರಿಂದ ವೆನ್ ಬರೆದ್ರೆ ತಪ್ಪೇನಿಲ್ಲ, ಆದ್ರೆ ಅದು ಪ್ರತಿಶತ 100% ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಈ ವೆನ್ ಬಹಳ ವಿಶಾಲವಾದ ಅರ್ಥ ಸಮಯವನ್ನ ಸೂಚಿಸುತ್ತೆ. ಆದ್ರೆ ಅವರು ಅಂಡರ್ಲೈನ್ ಮಾಡಿದ್ದು ನಿಖರವಾದ ಸ್ಪಷ್ಟವಾದಂತ ಎಕ್ಸಾಕ್ಟ್ ಟೈಮ್ ಇರೋದ್ರಿಂದ ಇಂಥ ಉತ್ತರಗಳಿಗಾಗಿ ಬಳಸಬೇಕಂತ ಪ್ರಶ್ನಾರ್ಥಕ ಪದ ವಾಟ್ ಟೈಮ್. ಅದನ್ನ ಆಟ್ ವಾಟ್ ಟೈಮ್ ಅಂತೂ ಬಳಸಬಹುದು. ಅವಾಗ ಏನಾಗುತ್ತೆ ನೋಡ್ರಿ, ಅಟ್ ವಾಟ್ ಟೈಮ್ ವಿಲ್ ದ ಟ್ರೈನ್ ಅರೈವ್ ಅನ್ನೋದು ಬಹಳ ಸ್ಪಷ್ಟವಾಗಿ ಪ್ರಶ್ನೆ ಕೇಳಿದಾಗ ಸ್ಪಷ್ಟವಾಗಿ ಉತ್ತರ ಪಡೆಯುತ್ತೆ. ರೈಲು ಎಷ್ಟು ಗಂಟೆಗೆ ಆಗಮಿಸುವುದು? 10:30ಕ್ಕೆ ಅನ್ನೋದು ನಿಖರ. ಈಗ ವೆನ್ ಅನ್ನೋದು ಸಾಮಾನ್ಯವಾಗಿ ವಿಶಾಲವಾದ ಅರ್ಥದಲ್ಲಿ ಸಮಯವನ್ನು ಸೂಚಿಸಿದ್ರೆ, ಅಟ್ ವಾಟ್ ಟೈಮ್ ಅನ್ನೋದು ನಿಖರವಾಗಿ ಸ್ಪಷ್ಟವಾಗಿ ಆ ಒಂದು ಸಮಯವನ್ನ ತೋರಿಸುತ್ತೆ. ಅವಾಗ ಅಟ್ ವಾಟ್ ಟೈಮ್ ಒಳ್ಳೆಯದು. ಇನ್ನೊಂದು, ಇಂಡಿಯಾ ಗಾಟ್ ಫ್ರೀಡಮ್ ಇನ್ 1947. ಭಾರತವು 1947ರಲ್ಲಿ ಸ್ವಾತಂತ್ರ್ಯವನ್ನು ಪಡೆಯಿತು. ಅರ್ಥ ಅವರು ಅಂಡರ್ಲೈನ್ ಮಾಡಿದ್ದು ಇನ್ 1947, 1947ರಲ್ಲಿ. ಈ 1947ರಲ್ಲಿ ಅನ್ನೋದು ಒಂದು ಸಮಯ. ಈ ಸಮಯವನ್ನು ಉತ್ತರ ಇಲ್ಲಿ ನಾವು ಗಮನಿಸಬೇಕಾದಂತ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ, ಇಂಡಿಯಾ ಗಾಟ್ ಫ್ರೀಡಮ್ ಇನ್ 1947. ಭಾರತವು 1947ರಲ್ಲಿ ಸ್ವಾತಂತ್ರ್ಯವನ್ನು ಪಡೆಯಿತು. ಇಲ್ಲಿ ಅವರು ಕೇಳಿದಂತ ಉತ್ತರವಾಗಿ ಬಯಸಿದಂತ ಒಂದು ಶಬ್ದ ಅಂದ್ರೆ 1947ರಲ್ಲಿ. ಈ 1947ರಲ್ಲಿ ಅನ್ನೋದು ಒಂದು ವರ್ಷವನ್ನ ಸೂಚಿಸೋದ್ರಿಂದ ಈ ಅರ್ಥವನ್ನ ಅದನ್ನ ಉತ್ತರವಾಗಿ ಪಡೀಲಿಕ್ಕೆ ನಾವು ಪ್ರಶ್ನೆಯನ್ನು ಇನ್ನೊಂದು ರೀತಿಯೂ ಕೇಳಬಹುದು. ಯಾವ ವರ್ಷದಲ್ಲಿ ಭಾರತವು ಸ್ವಾತಂತ್ರ್ಯವನ್ನು ಪಡೆಯಿತು? ಯಾವ ವರ್ಷದಲ್ಲಿ? 1947 ಅನ್ನೋ ವರ್ಷದಲ್ಲಿ. ಈ ರೀತಿಯಲ್ಲಿ ನಾವು ನಿಖರವಾಗಿ ವರ್ಷವನ್ನೇ ಕೇಳಬೇಕಾದಾಗ ಇನ್ ವಿಚ್ ಇಯರ್ ಡಿಡ್ ಇಂಡಿಯಾ ಗೆಟ್ ಫ್ರೀಡಮ್. ಇಲ್ಲಿ ಗಮನಿಸಬೇಕಂತ ಒಂದು ವಿಷಯ ಅಂದ್ರೆ, ಇನ್ ವಿಚ್ ಇಯರ್, ಯಾವ ವರ್ಷದಲ್ಲಿ ಅನ್ನೋದೇ ಡಬ್ಲ್ಯೂಸ್ ಕ್ವಶನ್ ವರ್ಡ್. ಮತ್ತು ಸೂತ್ರಕ್ಕೆ ಅನುಗುಣವಾಗಿ ಡಬ್ಲ್ಯೂಸ್ ಕ್ವಶನ್ ವರ್ಡ್ ನಂತರ ಹೆಲ್ಪಿಂಗ್ ವರ್ಡ್ ಬಳಸಬೇಕು, ನಂತರ ಸಬ್ಜೆಕ್ಟ್, ಉಳಿದಿದ್ದೆಲ್ಲ ಆಬ್ಜೆಕ್ಟ್. ಅವಾಗ ವೆನ್ ಅನ್ನೋಕ್ಕಿಂತಲೂ ನಾವು ನಿಖರವಾದ ವರ್ಷವನ್ನು ಕೇಳುವಂತ ಅವಶ್ಯಕತೆ ಇದ್ದಾಗ ಇನ್ ವಿಚ್ ಇಯರ್ ಡಿಡ್ ಇಂಡಿಯಾ ಗೆಟ್ ಫ್ರೀಡಮ್ ಅನ್ನೋದು ಸೂಕ್ತವಾದದ್ದು. ಇನ್ನೊಂದು, ಮೈ ಫಾದರ್ ವೆಂಟ್ ಟು ಬೆಂಗಳೂರು ಆನ್ ಮಂಡೇ. ನೋಡ್ರಿ, ನನ್ನ ತಂದೆ ಸೋಮವಾರ ಬೆಂಗಳೂರಿಗೆ ಹೋದರು. ಇನ್ನೂ ನಿಖರವಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ನನ್ನ ತಂದೆ ಸೋಮವಾರದಂದು ಬೆಂಗಳೂರಿಗೆ ಹೋದರು. ಇದು ನಿಖರವಾದ ವ್ಯಾಕರಣಬದ್ಧವಾದ ಅರ್ಥ. ಈಗ ಅವರು ಅಂಡರ್ಲೈನ್ ಮಾಡಿದಂತ ಪದಗಳು ಆನ್ ಮಂಡೇ ಅಂದ್ರೆ ಇಲ್ಲಿ ಅವರ ಉದ್ದೇಶ ನಿಖರವಾಗಿ ಯಾವ ದಿನದಂದು ಅನ್ನೋ ಅರ್ಥದಲ್ಲಿ ಉತ್ತರ ಬರಬೇಕು. ಅದಕ್ಕೆ ಪ್ರಶ್ನೆ.
ನಾವು ಸಾಮಾನ್ಯ ವಿಶಾಲವಾದ ಅರ್ಥದಲ್ಲಿ ಏನ್ ಕೇಳ್ಬೋದು, ವೆನ್ ಡಿಡ್ ಯುವರ್ ಫಾದರ್ ಗೋ ಟು ಬ್ಯಾಂಗ್ಳೂರ್, ನಿನ್ನ ತಂದೆ ಯಾವಾಗ ಬೆಂಗಳೂರಿಗೆ ಹೋದರು. ಇದನ್ನ ಸರ್ವೇ ಸಾಮಾನ್ಯವಾಗಿ ವಿಶಾಲ ಅರ್ಥದಲ್ಲಿ ವೆನ್ ಅನ್ನೋ ಪದವನ್ನ ಸಮಯವನ್ನ ಪಡ್ಕೊಳ್ಳಿಕ್ಕೆ, ಸಮಯವನ್ನ ಸೂಚಿಸಲಿಕ್ಕೆ ನಾವು ಕೇಳಿದ್ದೆ. ಆದ್ರೂ ಕೂಡ ಅಲ್ಲಿ ಉದ್ದೇಶ ಒಂದು ನಿಖರವಾದ ಸ್ಪಷ್ಟವಾದ ದಿನ ಅವರಿಗೆ ಉತ್ತರವಾಗಿ ಬೇಕಾಗಿರೋದ್ರಿಂದ ವೆನ್ಕ್ಕಿಂತಲೂ ಬಹಳ ಪೂರಕವಾದಂತ ಇನ್ನೊಂದು ಪ್ರಶ್ನೆ ಅಂದ್ರೆ, ನಿನ್ನ ತಂದೆ ಬೆಂಗಳೂರಿಗೆ ಎಂದು ಹೋದರು, ಅಥವಾ ನಾವು ಸಹಜವಾಗಿ ಆಡ್ಕೊಂಡೆ ಎಂದು ನಿಮ್ಮಪ್ಪ ಬೆಂಗಳೂರಿಗೆ ಹೋದ. ಎಂದು ಅಂದ್ರೆ ಯಾವ ದಿನದಂದು, ಅದಕ್ಕೆ ನಾವೇನ್ ಮಾಡ್ಬೋದು, ಆನ್ ವಿಚ್ ಡೇ ಡಿಡ್ ಯುವರ್ ಫಾದರ್ ಗೋ ಟು ಬ್ಯಾಂಗ್ಳೂರ್. ಎಂದು ನಿಮ್ಮಪ್ಪ ಯಾವತ್ತು ಅಂದ್ರೆ ನಿಮ್ಮಪ್ಪ ಬೆಂಗಳೂರಿಗೆ ಎಂದು ಹೋದ. ಎಂದು ಅಂದ್ರೆ ಯಾವ ದಿನದಂದು ಹೋದ. ಅದಕ್ಕೆ ನಾವು ಇದನ್ನು ಕೇಳಬಹುದು, ಆನ್ ವಿಚ್ ಡೇ ಡಿಡ್ ಯುವರ್ ಫಾದರ್ ಗೋ ಟು ಬ್ಯಾಂಗ್ಳೂರ್. ಸೊ ದಿಸ್ ಈಸ್ ವಾಟ್ ಯು ಕ್ಯಾನ್ ಡೂ. ಒನ್ ಮೋರ್ ಸೆಂಟೆನ್ಸ್, ಮೈಸೂರು ಈಸ್ 160 ಕಿಲೋಮೀಟರ್ಸ್ ಅವೇ ಫ್ರಮ್ ಬ್ಯಾಂಗ್ಳೂರ್. ಇದನ್ನು ನಿಖರವಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಕೆ, ಮೈಸೂರು ಬೆಂಗಳೂರಿನಿಂದ 160 ಕಿಲೋಮೀಟರ್ ಆಚೆ ಇದೆ, ಅಂದ್ರೆ ದೂರ ಇದೆ. ಅವರು ಅಂಡರ್ಲೈನ್ ಮಾಡಿದ್ದು 160 ಕಿಲೋಮೀಟರ್ಸ್ ಅವೇ. ಇದನ್ನು ಉತ್ತರವಾಗಿ ಪಡಿಬೇಕಾದ್ರೆ ನಾವು ಕೇಳಬಹುದಾದಂತ ಪ್ರಶ್ನೆ ಅಂದ್ರೆ, ಮೈಸೂರು ಬೆಂಗಳೂರಿನಿಂದ ಎಷ್ಟು ದೂರ ಇದೆ. ಈ ಎಷ್ಟು ಅನ್ನೋದೇ ಪ್ರಶ್ನೆ. ಅವಾಗ ಏನಬಹುದು, ಹೌ ಫಾರ್ ಈಸ್ ಮೈಸೂರು ಫ್ರಮ್ ಬ್ಯಾಂಗ್ಳೂರ್, ಅಂದ್ರೆ ಮೈಸೂರು ಬೆಂಗಳೂರಿನಿಂದ ಎಷ್ಟು ದೂರ ಇದೆ. ಇಲ್ಲಿ ನಾವು ಗಮನಿಸಬೇಕಂತ ಇನ್ನೊಂದು ಅಂಶ ಅಂದ್ರೆ, ಇಲ್ಲಿ ಕ್ರಿಯೆ ಇಲ್ಲ. ಮೈಸೂರು ಬೆಂಗಳೂರಿನಿಂದ ಎಷ್ಟು ದೂರ ಇದೆ ಅನ್ನೋಲ್ಲಿ ಈ ಪ್ರಶ್ನೆಯಲ್ಲಿ ಕ್ರಿಯೆ ಇಲ್ಲದೆ ಇರೋದ್ರಿಂದ ಅದನ್ನ ಎರಡನೇ ಸೂತ್ರಕ್ಕೆ ಅನುಗುಣವಾಗಿ ಬಳಸ್ತೀವಿ. ಡಬ್ಲ್ಯೂಸ್ ಕ್ವಶನ್ ವರ್ಡ್, ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ಈ ನಾಲ್ಕಲ್ಲಿ ಯಾವ್ದಾದ್ರು ಒಂದು ಬರುತ್ತೆ. ಇಲ್ಲಿ ಪ್ರಿಪೋಷನ್ ನಾವು ಅದಕ್ಕೆ ಏನ್ ಮಾಡಿ ನೋಡ್ರಿ, ಹೌ ಫಾರ್ ಈಸ್ ಮೈಸೂರ್ ಫ್ರಾಮ್ ಬ್ಯಾಂಗ್ಳೂರ್, ಪ್ರಿಪೋಷನ್ ನಾವು. ಇಲ್ಲಿ ಕ್ರಿಯೆ ಇಲ್ಲದ ಒಂದು ಪ್ರಶ್ನೆ ಈ ಸೂತ್ರಕ್ಕೆ ಅನುಗುಣವಾಗಿ ರಚನೆ ಆಗಬೇಕು. ಕ್ರಿಯೆ ಇದ್ದಾಗ ಮೇಲಿನ ಸೂತ್ರಕ್ಕೆ ಅನುಗುಣವಾಗಿ ರಚನೆ ಆಗಬೇಕು. ಇದನ್ನು ನಾವು ಗಮನಿಸಬೇಕು. ಇನ್ನೊಂದು ಪ್ರಶ್ನೆ, ದ್ಯಾಟ್ ಓಲ್ಡ್ ಮ್ಯಾನ್ ಈಸ್ 70 years old, ಆ ಮುದುಕನು 70 ವರ್ಷ ಹಳೆ ಇದ್ದಾನೆ. ಈ ರೀತಿ ನಿಖರವಾದಂಥದ್ದು. ಆದ್ರೆ ಸಾಮಾನ್ಯವಾಗಿ ಆಡು ಕನ್ನಡದಲ್ಲಿ ಏನ್ ತೊಳ್ತೀವಿ, ಆ ಮುದುಕನು 70 ವರ್ಷದ ವಯಸ್ಸಿನವನಿದ್ದಾನೆ ಅನ್ನಂಗೆ. ಅವರು ಅಂಡರ್ಲೈನ್ ಮಾಡಿದ್ದು 70 years. ಇದು ಉತ್ತರವಾಗಿ ಬರೀಬೇಕಾದ್ರೆ ಏನ್ ಮಾಡ್ಬೋದು, ಆ ಮುದುಕನು ಎಷ್ಟು ವಯಸ್ಸಿನವನಿದ್ದಾನೆ, ಎಷ್ಟು ವಯಸ್ಸಿನವನು ಇದ್ದಾನೆ, ಇರುವಿಕೆ ಹೆಲ್ಪಿಂಗ್ ವರ್ಬ್ ಇದೆ. ಅದನ್ನೇ ಹೌ ಓಲ್ಡ್ ಈಸ್ ದ್ಯಾಟ್ ಓಲ್ಡ್ ಮ್ಯಾನ್, ಆ ಮುದುಕನು ಎಷ್ಟು ವಯಸ್ಸಿನವನು, ಎಷ್ಟು ಹಳೆ ಇದ್ದಾನೆ ಅಂದ್ರೆ ಎಷ್ಟು ವಯಸ್ಸಿನವನು ಇದ್ದಾನೆ. ಹೌ ಓಲ್ಡ್ ಈಸ್ ದ್ಯಾಟ್ ಓಲ್ಡ್ ಮ್ಯಾನ್. ಇದು ನಿಖರವಾದ ಸ್ಪಷ್ಟ. ಇದನ್ನೇ ನಾವು ಬೇರೆ ರೀತಿಯಾಗಿ ಕೇಳಬಹುದು, ದ ಏಜ್ ಆಫ್ ದ್ಯಾಟ್ ಓಲ್ಡ್ ಮ್ಯಾನ್ ಈಸ್ 70 years. ಹಿಂಗೆ ಕೇಳಿದಾಗ ಅಲ್ಲಿ ಅದರ ಅರ್ಥ ಏನಾಗುತ್ತೆ ನೋಡ್ರಿ, ಆ ಮುದುಕನ ವಯಸ್ಸು 70 ವರ್ಷಗಳು ಅಂತಿರೋದ್ರಿಂದ ಅದನ್ನ ಪ್ರಶ್ನೆ ನಾವು ಈ ರೀತಿ ಕೇಳಬೇಕು, ವಾಟ್ ಈಸ್ ದ ಏಜ್ ಆಫ್ ದ್ಯಾಟ್ ಓಲ್ಡ್ ಮ್ಯಾನ್, ಆ ಮುದುಕನ ವಯಸ್ಸು ಎಷ್ಟು ಇದೆ. ಇಲ್ಲಿ ಎಷ್ಟು ಅನ್ನೋಕೆ ಹೌ ಮೆನಿ ಅಲ್ಲ, ವಾಟ್ ತಗೋಬೇಕು. ವಾಟ್ ಈಸ್ ದ ಏಜ್ ಆಫ್ ದ್ಯಾಟ್ ಓಲ್ಡ್ ಮ್ಯಾನ್, ವಾಟ್ ಈಸ್ ದ ಏಜ್ ಆಫ್ ದ್ಯಾಟ್ ಓಲ್ಡ್ ಮ್ಯಾನ್, ಇಲ್ಲಿ ವಾಟ್ ಎಷ್ಟು ಅನ್ನೋ ಅರ್ಥದಲ್ಲಿ ಇದನ್ನು ನಾವು ಗಮನಿಸಬೇಕಾಗೈತಿ. ಇಲ್ಲಿ ನಾವು ವಾಟ್ ಈಸ್ ದ ಏಜ್ ಆಫ್ ದ್ಯಾಟ್ ಓಲ್ಡ್ ಮ್ಯಾನ್ ಸಾಧ್ಯ ಇಲ್ಲ. ಅಲ್ಲಿ ಇರೋದು ಅರ್ಥ ಬೇರೆ ಇದೆ. ಆ ಮುದುಕನು 70 ವರ್ಷದವನು ಇದ್ದಾನೆ ಸ್ಥಿತಿ ಇದೆ. ಹೌ ಓಲ್ಡ್ ಈಸ್ ದ್ಯಾಟ್ ಓಲ್ಡ್ ಮ್ಯಾನ್, ಆ ಮುದುಕನ ವಯಸ್ಸು 70 ವರ್ಷಗಳಿವೆ. ಇದು ವಾಕ್ಯ ರಚನೆಗೆ ಅನುಗುಣವಾಗಿ ಪ್ರಶ್ನೆ ಕೇಳುವಂತ ರೀತಿ ಕೂಡ ಬದಲಾಗಬೇಕು. ಅದಕ್ಕೆ ಎರಡೂ ಒಂದೇ ಆದ್ರೂ ಕೂಡ ಒಟ್ಟಾರೆ ಇರುತ್ತೆ, ಕೇಳುವ ರೀತಿ ಬೇರೆ ಇದೆ. ಯಾಕಂದ್ರೆ ಕೊಟ್ಟಂತ ವಾಕ್ಯ ರಚನೆಗಳು ಬೇರೆ ಇರೋದ್ರಿಂದ ಈ ರೀತಿ ನಾವು. ಇನ್ನೊಂದು ಇದೇ ರೀತಿ ಒಂದು ಪ್ರಶ್ನೆ, ದ್ಯಾಟ್ ಬುಕ್ ಕಾಸ್ಟ್ ₹2000. ಅದನ್ನ ಸ್ವಲ್ಪ ಸರಿಯಾಗಿ ನೋಡ್ರಿ. ಆ ಪುಸ್ತಕವು 200 ರೂಪಾಯಿ ಬೆಲೆ ಬೀಳುತ್ತದೆ. ಇಲ್ಲಿ ಬೆಲೆ ಬೀಳು ಅನ್ನೋದು ವರ್ಬ್. ಇಲ್ಲಿ ವರ್ಬ್ ಅನ್ನ ನಾವು ಗಮನಿಸಬೇಕಾದ್ರೆ ಅಲ್ಲಿ 200 ರೂಪಾಯಿಗಳು ಅನ್ನೋದು ಅದರ ಬೆಲೆ. ಅದನ್ನ ನಾವೇನ್ ಕೇಳಬೇಕಾಗುತ್ತದೆ, ಆ ಪುಸ್ತಕವು ಎಷ್ಟು ಬೆಲೆ ಬೀಳುತ್ತದೆ, ಮೇನ್ ವರ್ಬ್ ಆಗಿ ಬರಬೇಕು. ಅವಾಗ ಏನ್ ತೊಗೊಳ್ತೀವಿ, ಹೌ ಮಚ್ ಡಸ್ ದ್ಯಾಟ್ ಬುಕ್ ಕಾಸ್ಟ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ. ಹೌ ಮಚ್ ದ್ಯಾಟ್ ಬುಕ್ ಕಾಸ್ಟ್, ಇಲ್ಲಿ ಮೇನ್ ವರ್ಬ್. ಅದನ್ನೇ ಈ ರೀತಿ ಕೊಟ್ಟಿದ್ರೆ, ದ ಕಾಸ್ಟ್ ಆಫ್ ದ್ಯಾಟ್ ಬುಕ್ ಈಸ್ ₹200. ಇದ್ರ ಕನ್ನಡ ನೋಡಿ, ಆ ಪುಸ್ತಕದ ಬೆಲೆ 200 ರೂಪಾಯಿ ಇದೆ. ಇದು ಸ್ಥಿತಿ. ಬೆಲೆ ಬೀಳುತ್ತದೆ ಕ್ರಿಯೆ. ಈ ರೀತಿ ಸ್ಥಿತಿ ಇದ್ದಾಗ ವಾಟ್ ಈಸ್ ದ ಕಾಸ್ಟ್ ಆಫ್ ದ್ಯಾಟ್ ಬುಕ್, ಆ ಪುಸ್ತಕದ ಬೆಲೆ ಎಷ್ಟು ಇದೆ. ಇಲ್ಲಿ ಎಷ್ಟು ಅನ್ನೋಕೆ ವಾಟ್ ತಗೊಳ್ತೀವಿ.
ಈ ರೀತಿ ಕೊಟ್ಟಂತ ಕೆಲವೊಂದು ವಿಶಿಷ್ಟವಾದಂತ ವಾಕ್ಯವನ್ನ ನಾವು ವಿಶಿಷ್ಟವಾದ ಪ್ರಶ್ನೆಗಳನ್ನ ಉಪಯೋಗ ಮಾಡಿಕೊಂಡೆ ನಾವು ಪ್ರಶ್ನೆ ಕೇಳಬೇಕಾಗುತ್ತೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂತ ಅಂಶ. ಸ್ವಲ್ಪ ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ ಸ್ವಲ್ಪ ಚುರುಕನ್ನು ಮುಟ್ಟಿಸುವಂತ ಕೆಲವೊಂದು ವಾಕ್ಯಗಳನ್ನು ನಾವು ಚರ್ಚೆ ಮಾಡಲಿಕ್ಕೆ ಇಷ್ಟಪಡೋಣ. ಈಗ ನೋಡೋಣ. ದಿಸ್ ಬ್ಯಾಗ್ ವೇಜ್ 200 kg. ಮೊದಲು ಸರಿಯಾಗಿ ಇದನ್ನ ಅರ್ಥವನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ದಿಸ್ ಬ್ಯಾಗ್ ವೇಜ್ 200 kg. ಈ ಚೀಲವು 200 ಕಿಲೋ ತೂಗುತ್ತದೆ, ಅಥವಾ ಈ ಚೀಲವು 200 ಕಿಲೋ ಭಾರ ತೂಗುತ್ತದೆ. ಇಲ್ಲಿ ವೇ ಅನ್ನೋದು ಮೇನ್ ವರ್ಬ್. ಅದಕ್ಕೆ ನಾವಲ್ಲಿ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅವ್ರು ಅಂಡರ್ಲೈನ್ ಮಾಡಿದ್ದು 200 kg. ಇದು ನಾವು ಏನಂತ ಪ್ರಶ್ನೆ ಮಾಡ್ಬೇಕಂದ್ರೆ, ಈ ಚೀಲವು ಎಷ್ಟು ಭಾರವಾಗುತ್ತದೆ, ಈ ಚೀಲವು ಎಷ್ಟು ತೂಗುತ್ತದೆ. ಆ ತೂಗು ಅಂದ್ರೆ ಎಷ್ಟು ಕೆಜಿ ವೇಟ್ ಐತಿ ಅನ್ನೋ ಅರ್ಥದಲ್ಲಿ. ಆದ್ರೆ ನಾನು ಇಲ್ಲಿ ಪ್ರಯತ್ನ ಪಡ್ತಾ ಇರೋದು, ಇದು ವರ್ಬನ್ನ ಬಳಸಿದ್ರಿಂದ ನಾವು ವರ್ಬನ್ನೇ ಬಳಸೋದು ಪ್ರಶ್ನೆ ಮಾಡಬೇಕಾದಾಗ ಹೌ ಮಚ್ ಡಸ್ ದಿಸ್ ಬ್ಯಾಗ್ ವೇ. ಈ ಚೀಲವು ಎಷ್ಟು ತೂಗುತ್ತದೆ, 200 kg ತೂಗುತ್ತದೆ. ಇನ್ನೊಂದು ರೀತಿ ಆಡುಗಣದಲ್ಲಿ ಹೇಳ್ಬೇಕಂದ್ರೆ, ಈ ಚೀಲವು ಎಷ್ಟು ಭಾರವಾಗಿದೆ ಅಂದಾಗ 200 ಕಿಲೋ, ಭಾರವಾಗಿದೆ ಅಂದಾಗ ಅದು ನೌನ್, ಅವಾಗ ಅದು ವಾಟ್ ಈಸ್ ದ ವೇಟ್ ಆಫ್ ದಿಸ್ ಬ್ಯಾಗ್ ಅಂತಿತ್ತು. ಆ ಕೊಟ್ಟು ವಾಕ್ಯದಲ್ಲಿ ಇಲ್ಲಿ ಮೇನ್ ವರ್ಬ್ ಬಳಸಿರೋದ್ರಿಂದ ನಾವು ಪ್ರಶ್ನೆ ಕೇಳುವಾಗಲೂ ಮೇನ್ ವರ್ಬ್ನೇ ಬಳಸ್ಕೊಳ್ಬೇಕಂತ ಅನಿವಾರ್ಯತೆ ಮತ್ತು ಬುದ್ಧಿವಂತಿಕೆ ಇರೋದ್ರಿಂದ ನಾನು ಇದನ್ನ ಈ ರೀತಿ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಹೌ ಮಚ್ ಡಸ್ ದಿಸ್ ಬ್ಯಾಗ್ ವೇ. ವೇಟ್ ಅಲ್ಲ, ವೇ. ಈ ಚೀಲವು ಎಷ್ಟು ತೂಗುತ್ತದೆ, ಈ ಚೀಲವು 200 kg ತೂಗುತ್ತದೆ. ಇದು ಸರಿಯಾದ ಪ್ರಶ್ನೆ. ಇನ್ನೊಂದು ನೋಡೋಣ. ಚಿಲ್ಡ್ರನ್ ಕ್ಯಾರಿ ಬುಕ್ಸ್ ಇನ್ ದ ಬ್ಯಾಗ್ಸ್. ಮಕ್ಕಳು ಚೀಲಗಳಲ್ಲಿ ಪುಸ್ತಕಗಳನ್ನು ಒಯ್ಯುತ್ತಾರೆ. ಬಹಳ ಸಲ ಇದು ನಮಗೆ ಗೋಜಲು ಒಂಥರ ಗಲಿಬಿಲಿಗೊಳಿಸುತ್ತೆ. ಇನ್ ದ ಬ್ಯಾಗ್ಸ್ ಅಂದ್ರೆ ಚೀಲಗಳಲ್ಲಿ. ಇದನ್ನ ಪ್ರಶ್ನೆ ಹೆಂಗ್ ಕೇಳೋದು ಅಂದಾಗ ನಾವು ಸಹಜವಾಗಿ ಮಾತಾಡೋ ಬಳಸ್ತಿರ್ತೀವಿ. ಹುಡುಗರು ಪುಸ್ತಕ ಹೆಂಗ್ ಒಯ್ತಾರ ಅಂದ್ರೆ ಚೀಲದಾಗ ಒಯ್ತಾರ. ಆದ್ರೆ ನಾವು ಬಹಳಷ್ಟು ವಿಚಾರ ಮಾಡಿದಾಗ ಯಾವುದರಲ್ಲಿ ಮಕ್ಕಳು ಪುಸ್ತಕಗಳು ಒಯ್ಯುತ್ತಾರೆ ಅದು ಅಸಂಬದ್ಧವಾದ ಪ್ರಶ್ನೆ ಆಗುತ್ತೆ. ಅದಕ್ಕೆ ನಾವು ಇಂಥ ಸಂದರ್ಭದಲ್ಲಿ ಸ್ವಲ್ಪ ನಮ್ಮ ಸಾಮಾನ್ಯ ಜ್ಞಾನವನ್ನು ಉಪಯೋಗ ಮಾಡಿದಾಗ ಹುಡುಗರು ಅಥವಾ ಮಕ್ಕಳು ಪುಸ್ತಕಗಳನ್ನು ಹೇಗೆ ಒಯ್ತಾರೆ, ಚೀಲದಾಗ ಒಯ್ತಾರ. ಹೌ ಡು ಚಿಲ್ಡ್ರನ್ ಕ್ಯಾರಿ ಬುಕ್ಸ್ ಅಥವಾ ಹೌ ಡು ದ ಚಿಲ್ಡ್ರನ್ ಕ್ಯಾರಿ ಬುಕ್ಸ್. ಪುಸ್ತಕದಲ್ಲಿ ಅಂದ್ರೆ ಚೀಲಗಳಲ್ಲಿ ಪುಸ್ತಕಗಳನ್ನು ಒಯ್ಯುತ್ತಾರೆ. ಹೇಗೆ ಒಯ್ಯುತ್ತಾರೆ ಅಂದ್ರೆ ಚೀಲಗಳಲ್ಲಿ ಉತ್ತರ ಸಿಗುತ್ತೆ. ಭೀಮಾ ವಾಸ್ ಆಸ್ ಸ್ಟ್ರಾಂಗ್ ಆಸ್ ಎನ್ ಎಲಿಫೆಂಟ್. ಇದು ಬಹಳ ಸೂಕ್ಷ್ಮವಾದಂತ, ಬಹಳಷ್ಟು ಕಡಿಮೆ ಪುಸ್ತಕಗಳಲ್ಲಿ ಕಾಣುವಂತಹ ಒಂದು ಉದಾಹರಣೆ. ಭೀಮನು ಆನೆಯಷ್ಟು ಬಲಿಷ್ಠನಾಗಿದ್ದನು, ಶಕ್ತಿವಂತನಾಗಿದ್ದನು. ಅವಾಗ ಅವರು ಕೇಳಿದಂತ ಉತ್ತರ, ನಿರೀಕ್ಷೆ ಮಾಡಿದ ಉತ್ತರ ಆನೆಯಷ್ಟು ಅಂತ ಹೇಳ್ತಾರೆ. ಅವಾಗ ನಾವು ಅದನ್ನ ಭೀಮನು ಎಷ್ಟು ಬಲಿಷ್ಠನಾಗಿದ್ದನು, ಭೀಮನು ಆನೆಯಷ್ಟು ಬಲಿಷ್ಠನಾಗಿದ್ದನು ಉತ್ತರ ಸಿಗುತ್ತೆ. ಹೌ ಸ್ಟ್ರಾಂಗ್ ವಾಸ್ ಭೀಮಾ. ಇದು ಪೂರಕವಾದಂತ ಪ್ರಶ್ನೆ. ಇನ್ನೊಂದು, ದೇ ಆರ್ ಡಾನ್ಸಿಂಗ್ ಇನ್ ದ್ಯಾಟ್ ರೂಮ್. ಅವರು ಆ ಕೋಣೆಯಲ್ಲಿ ನರ್ತನ ಮಾಡುತ್ತಿದ್ದಾರೆ, ನೃತ್ಯ ಮಾಡುತ್ತಿದ್ದಾರೆ, ಡಾನ್ಸ್ ಮಾಡುತ್ತಿದ್ದಾರೆ. ಇಲ್ಲಿ ಅವರು ಅಂಡರ್ಲೈನ್ ಮಾಡಿದ್ದು ಡಾನ್ಸಿಂಗ್. ಅದಕ್ಕೆ ನಾವು ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ಅವರು ಆ ಕೋಣೆಯಲ್ಲಿ ಏನು ಮಾಡುತ್ತಿದ್ದಾರೆ, ಅವರು ಆ ಕೋಣೆಯಲ್ಲಿ ನರ್ತನ ಮಾಡುತ್ತಿದ್ದಾರೆ. ವಾಟ್ ಆರ್ ದೇ ಡೂಯಿಂಗ್ ಇನ್ ದ್ಯಾಟ್ ರೂಮ್. ಇದು ಸರಿಯಾದ ಪ್ರಶ್ನೆ ಅನ್ಸುತ್ತೆ. ಇನ್ನೊಂದು, ದ್ಯಾಟ್ ಪಾರ್ಟ್ ಆಫ್ ದ ಬಿಲ್ಡಿಂಗ್ ಇಸ್ ಲೀಕಿಂಗ್. ಕಟ್ಟಡದ ಆ ಭಾಗವು ಸೋರುತ್ತಿದೆ. ಅವರು ಕೇಳಿದ್ದು ಅಂಡರ್ಲೈನ್ ಮಾಡಿದ್ದು ಈಸ್ ಲೀಕಿಂಗ್, ಸೋರುತ್ತದೆ. ಅಲ್ಲಿ ನಾವು ಏನಾಗುತ್ತದೆ ಅಂದ್ರೆ ಸೋರುತ್ತಿದೆ ಅಂತ ಬರುತ್ತೆ. ಆದ್ರೆ ಅವಾಗ ನಾವು ಕೇಳುವಂತ ರೀತಿ ಬದಲಾಗುತ್ತೆ. ಕಟ್ಟಡದ ಆ ಭಾಗಕ್ಕೆ ಏನಾಗಿದೆ ಅಂದ್ರೆ ಏನಾಗೈತೆ, ಅಲ್ಲಿ ಸೋರಾಕತ್ತೈತಿ. ಅದಕ್ಕೆ ಅಲ್ಲಿ ನಾವು ಏಕೆ ಸೋರುತ್ತಿದೆ ಅಂತ ಕೇಳಂಗಿಲ್ಲ, ಏನಾಗೈತಿ ಅಂತ ಕೇಳ್ತೀವಿ. ವಾಟ್ ಹ್ಯಾಸ್ ಹ್ಯಾಪನ್ಡ್ ಟು ದ್ಯಾಟ್ ಪಾರ್ಟ್ ಆಫ್ ದ ಬಿಲ್ಡಿಂಗ್. ಕಟ್ಟಡದ ಆ ಭಾಗಕ್ಕೆ ಏನಾಗೈತಿ ಅಂದ್ರೆ ಇಲ್ರಿ ಸೋರಾಕತ್ತೈತಿ. ಯಾಕೆ ಸೋರಾಕತ್ತೈತಿ ಅಲ್ಲಿ ಇಲ್ಲ ಕಾರಣ. ಸೋರಾಕತ್ತೈತಿ ಅಂದಾಗ ಅಲ್ಲಿ ಏನಾಗೈತಿ, ಸೋರಾಕತ್ತೈತಿ. ಅವಾಗ ನಾವು ಪ್ರಶ್ನೆ ಇದೇ ರೀತಿ ಪ್ರಶ್ನೆ ಮಾಡ್ಕೊಳ್ಳೋದು ಸೂಕ್ತ. ಇನ್ನೊಂದು, ವಿ ಹ್ಯಾವ್ ಫುಡ್ 2 times ಇನ್ ಅ ಡೇ. ನಾವು ಒಂದು ದಿನದಲ್ಲಿ 2 ಸಲ ಊಟ ಮಾಡುತ್ತೇವೆ ಅಂತ ಐತದೆ. ಅವರು ಕೇಳಿದ್ದು 2 times. ಇದನ್ನು ಸ್ವಲ್ಪ
ನಾವು ಒಂದು ದಿನದಲ್ಲಿ ಎಷ್ಟು ಸಲ ಊಟ ಮಾಡುತ್ತೇವೆ, ಹೌ ಮೆನಿ ಟೈಮ್ಸ್ ಡೂ ಯು ಹ್ಯಾವ್ ಫುಡ್ ಇನ್ ಅ ಡೇ, ಅದು ಪೂರ್ವಕವಾದ. ಇನ್ನೊಂದು ಭಿನ್ನವಾದ ರೀತಿಯಲ್ಲಿ ಏನಂದ್ರೆ ಹೌ ಆಫನ್ ಡೂ ಯು ಹ್ಯಾವ್ ಫುಡ್ ಇನ್ ಅ ಡೇ, ನೀನು ದಿನಕ್ಕೆ ಎಷ್ಟು ಸಲ ಊಟ ಮಾಡುತ್ತಿ. ಹೌ ಆಫನ್ ಎಷ್ಟೆಷ್ಟು ಸಲ ಅಂದ್ರೆ ಎಷ್ಟು ಸಲ ಅಂದಾಗಿ ನಾವು ಹೌ ಆಫನ್ ಬಳಸುವ. ಈ ರೀತಿ ಫ್ರೇಮ್ ದ ಕ್ವಶನ್ ಅನ್ನೋದು ಬಹಳ ಮುಖ್ಯವಾದಂಥ ಮತ್ತು ಬಹಳಷ್ಟು ಪರೀಕ್ಷೆಗಳಲ್ಲಿ ಕೇಳಬಹುದಂಥ ಪ್ರಶ್ನೆಯ ಪದ್ಧತಿ. ಆದ್ರಿಂದ ಈ ಒಂದು ವಿಡಿಯೋದಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟ 2 ವಿಡಿಯೋ ಮಾಡಿದ್ವಿ. ಒಂದು ವಿಡಿಯೋದಲ್ಲಿ ಒಂದೇ ಉದಾಹರಣೆ ತಗೊಂಡು ಒಂದೇ ವಾಕ್ಯದಲ್ಲಿ ಪ್ರಶ್ನೆ ಕೇಳಬಹುದಂತ ಸಾಧ್ಯತೆಗಳನ್ನೆಲ್ಲ ಚರ್ಚೆ ಮಾಡಿದ್ವಿ. ಅದರ ಹಿಂದಿನ ಒಂದು ವಿಡಿಯೋದಲ್ಲಿ ಅದನ್ನು ನಾವು ಫ್ರೇಮ್ ಕ್ವಶನ್ಸ್ ಪಾರ್ಟ್ 1 ಅಂದಿದ್ವಿ. ಈಗ ಫ್ರೇಮ್ ಕ್ವಶನ್ ಪಾರ್ಟ್ 2 ನಲ್ಲಿ ಪರೀಕ್ಷೆಯಲ್ಲಿ ಅವರು ಕೊಡಬಹುದಾದಂತ ವಾಕ್ಯಗಳನ್ನು ತಗೊಂಡು ಆ ವಾಕ್ಯಗಳಲ್ಲಿ ಅವರು ನಿರೀಕ್ಷೆ ಮಾಡುವಂತ ಉತ್ತರಗಳನ್ನ ತಗೊಂಡು ಆ ಉತ್ತರಗಳೇ ಬರುವ ತರ ನಾವು ಪ್ರಶ್ನೆಗಳನ್ನ ಯಾವ್ಯಾವ ರೀತಿಯಲ್ಲಿ ನಿಖರವಾಗಿ ಸ್ಪಷ್ಟವಾಗಿ ಕೇಳಬಹುದು ಅನ್ನೋ ಒಂದು ಚರ್ಚೆಯನ್ನ ಬಹಳ ಉಪಯುಕ್ತವಾದ ರೀತಿಯಲ್ಲಿ ನಾವು ಚರ್ಚೆ ಮಾಡಿದ್ವಿ ಅಂತ ಅನ್ಸುತ್ತೆ. ಆದ್ರಿಂದ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಅದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ಜೊತೆಗೆ ತಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡಲಿಕ್ಕೆ ಒಂದು ವಿಷಯವನ್ನು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಬೇಸಿಗೆ ರಜೆಯಲ್ಲಿ ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಮಯ ಇರುವುದರಿಂದ ನಮ್ಮ ಆಫ್ಲೈನ್ ಕ್ಲಾಸ್ಗಳು ಬಾಗಲಕೋಟೆಯಲ್ಲಿ ಪ್ರಾರಂಭ ಆಗಿವೆ. ಆದ್ರಿಂದ ಆಫ್ಲೈನ್ ಕ್ಲಾಸ್ಗಳ ಉಪಯೋಗವನ್ನು ತಾವು ಪಡ್ಕೊಳ್ಳಿಕ್ಕೆ ಇಷ್ಟ ಇದ್ರೆ ಮತ್ತು ಸೂಕ್ತವಾದಂತ ಒಂದು ಆಸಕ್ತಿ ನಿಮ್ಮಲ್ಲಿದೆ, ದಯವಿಟ್ಟು ಬಾಗಲಕೋಟೆ ನಡೀತಿರುವಂತಹ ಆಫ್ಲೈನ್ ಕ್ಲಾಸನ್ನು ನೀವು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.